Watch full episodes on Jio Hotstar. ಅರೆ ಇದೇನು ಇವಾಗ ನಾನಿಬ್ರನ್ನ ವಾಪಸ್ ಹೇಗ್ ತರ್ಲಿ? ರುದ್ರ ಕಾಪಾಡು, ನಾನೀಗ ಬೀಳ್ತೀನಿ. ನಾನೇನಾದ್ರೂ ಮಾಡ್ತೀರಿ. ಬಚಾವಾದ್ವಿ. ಇದ್ಯಾರು? ನಿಲ್ಸಿ, ಸಾಕ್ ಮಾಡಿ. ಮಾಯರಾ, ವರುಣ್, ನಾವ್ ಇಲ್ಲೇಲ್ ಬಂದ್ವಿ? ರುದ್ರ, ವರುಣ್ ಯಾವ್ದೋ ಮಂತ್ರ ಓದ್ದ, ಮತ್ತೆ ನಾವು ಈಜಿಪ್ಟ್ಗೆ ಬಂದ್ವಿ. ಈಜಿಪ್ಟಾ? ಸರಿ, ಮೇಲ್ ಹೋಗಿ ನೋಡ್ತೀನಿ. ಕಾಪಾಡಿ, ಈ ಬುಕ್ಕನ್ನ ಕಾಪಾಡಿ. ಇವ್ರೆಲ್ಲ ಯಾರು? ಅವ್ರವ್ರು ಏನಂತೀಯ? ತಗೋ. ಆಕ್ರಮಣ. ಅರೆ ಮಾಡಿದ್ದುಣ್ಣು ಮಹಾರಾಯ. ಇದಕ್ಕಂತಾರೆ ತಲೆ ಬೋಳಿಸ್ತಲೇ ಕಲ್ಲು ಬಿತ್ತು ಅಂತ. ಅರೆ ಕಾಪಾಡು. ಈಗೇನ್ ಮಾಡ್ತೀರಿ ಮಕ್ಳೇ? ಸಿಬಾಯಿಸ್ಕಾ ಪ್ರೊಟೆಕ್ಷನ್ ವಾಲ್ ಕ್ರಿಯೇಟು. ಜಾದು. ಜಾದು. ವಾ ಮಕ್ಳೇ, ನಿಮ್ಗೆ ಜಾದೂನು ಗೊತ್ತು ನೋಡಿ, ಖುಷಿ ಆಯ್ತು. ಅಂದ ಹಾಗೆ ನೀವ್ ಯಾರು? ಭಾರತದಿಂದ ಬಂದಿದ್ದೀವಿ. ಯಾವುದು ಜಾದುವಿನ ಪುಸ್ತಕದಿಂದಾಗಿ ತಪ್ಪಿ ಇಲ್ಲಿ ಬಂದ್ಬಿಟ್ವಿ. ನನ್ಗೆ ಜಾದೂಗಾರರ ಜೊತೆ ಕಾದಾಡೋಕ್ಕಾಗಲ್ಲ. ಅದನ್ನ ನನ್ನ ಮಾಲೀಕ ಹೆರೋಸಿಯಸ್ ಮಾಡ್ತಾರೆ. ನೀನ್ ಅವರನ್ನ ಎದುರಿಸೋ ಹಾಗಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಆ ಪುಸ್ತಕ ಕೊಟ್ಬಿಡು, ಇಲ್ಲ ಅಂದ್ರೆ ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಈ ಹುಡುಗ ಬಾರಿ ಕಟ್ಟಿದ್ದಾನೆ. ಎಲ್ರು ಓಡಿ ಇಲ್ಲಿದ್ದ. ಧನ್ಯವಾದ ನನ್ನ ಕಾಪಾಡಿದ್ದಕ್ಕೆ.
ಕಡೆಯಿಂದ ಬರ್ತಾ ಇದ್ದಾವೆ. ಈಗ ನಾವ್ ಏನ್ ಮಾಡೋದು? ಈ ಪುಸ್ತಕವನ್ನ ಹೆರಸಿಸ್ನಿಂದ ಹೇಗಾದ್ರೂ ಬಚಾವ್ ಮಾಡಬೇಕು. ಇಲ್ದಿದ್ರೆ ಜಗತ್ತೇ ನಾಶವಾಗುತ್ತೆ. ನನ್ ತಲೆನೇ ನರಿಯದ್ದಲ್ಲ, ನನ್ ಬುದ್ಧಿನೂ ನರಿಯಂತೆ ಚುರುಕಾಗಿದೆ. ಅವೆಲ್ಲ ನಮ್ಮ ಹತ್ರನೇ ಬರ್ತಾ ಇವೆ. ಅಲ್ಲಿ ನೋಡಿ. ಅವನು ಮ್ಯಾಜಿಕ್ ಬುಕ್ ಅಂತ ತಗೊಂಡೋದ. ಅವನು ಆ ಬುಕ್ ಅಂತ ತಗೊಂಡೋದ. ಒಂದ್ ವೇಳೆ ಹೆರಸಸ್ಗೆ ಈ ಪುಸ್ತಕ ಸಿಕ್ಕಿದ್ರೆ ಅವನ್ ಜಗತ್ತನ್ನೇ ನಾಶ ಮಾಡ್ತಾನೆ. ಒಂದ್ ವೇಳೆ ಆ ಪುಸ್ತಕ ಪಡೆಯೋದು ತುಂಬಾ ಅಗತ್ಯವಾಗಿದ್ರೆ ಬನ್ನಿ, ಎಲ್ಲಿ ಅವ ಹೋದ್ನೋ ನಾವು ಅಲ್ಲೇ ಹೋಗೋಣ. ಲೋಮಿಡಿಯಾ ಹೆರಸಸ್ನ ಹತ್ರನೇ ಹೋಗಿರ್ಬೇಕು. ಹೆರಸಸ್ ಎಲ್ಲಿ ಡೇರೆ ಹಾಕಿದ್ದಾನೆ ಅದ್ ನನ್ಗೆ ಗೊತ್ತು. ಹೆರೋಶಸ್, ನಾನ್ ಪುಸ್ತಕ ತಗೊಂಡ್ ಬಂದೆ. ಅರೆ, ಈಗ ಯಾಕೆ ನನ್ನ ನೋಡ್ತಿದ್ದೀರಿ? ನಾನು ಹೆರೋಶಸ್ಗಾಗಿ ಕೆಲಸ ಮಾಡೋದು. ಇವಾಗ ನನಗೆ ಭಯವಾಗ್ತಿದೆ. ಹೆರೋಶಸ್, ಹೆರೋಶಸ್, ನನ್ ಕಾಪಾಡಿ. ಹೆರೋಶಸ್ಗೆ ಜಯವಾಗ್ಲಿ. ಇದ್ ತಕೊಳ್ಳಿ ನಿಮ್ ಪುಸ್ತಕ. ಹೆರೋಷಿಯಸ್ ಪ್ರಸನ್ನನಾದ. ನಿನಗೆ ಬಹುಮಾನ ಸಿಗಲೇಬೇಕು ಲೋಮಡಿಯಾಲ್. ಲೋಮಡಿಯಾಲ್, ಆ 5 ಕಲ್ಲುಗಳು. ವಾಹ್, ನೀನ್ ತುಂಬಾ ಒಳ್ಳೆ ಕೆಲಸ ಮಾಡಿದೀಯ. ಆ 5 ಕಲ್ಲುಗಳು ನನಗೊಮ್ಮೆ ಸಿಕ್ಕಿಬಿಟ್ರೆ ಅವನು ಯಾವ ಕಲ್ಲುಗಳ ಬಗ್ಗೆ ಮಾತಾಡ್ತಾ ಇದ್ದಾನೆ? ಆ ಪುಸ್ತಕದಲ್ಲಿ ನೋಡಿ, ಆ 5 ಜಾದುವಿನ ಕಲ್ಲುಗಳನ್ನ ಪಡೆಯೋ ದಾರಿ ಇದೆ. ಅದು ಒಂದ್ ವೇಳೆ ಯಾರಿಗಾದ್ರೂ ಸಿಕ್ಬಿಟ್ರೆ ಅವರು ಎಷ್ಟು ಶಕ್ತಿವಂತರಾಗ್ತಾರೆ ಅಂದ್ರೆ ಜಗತ್ತಿನ ಸೃಷ್ಟಿಕರ್ತಾರಂತೆ. ಕುಣಿದು ಕುಪ್ಪಳಿಸಿ ತಿಂದು ಮಜಾ ಮಾಡಿ ಉತ್ಸವ ಪ್ರಾರಂಭಿಸಿ. ಅವತ್ತನ್ನ ಬ್ಲ್ಯಾಕ್ ಲಯನ್ಸ್ ಜೊತೆ ಟೆಂಟಿನಲ್ಲಿದ್ದಾನೆ. ಆದ್ರೆ ಆ ಜಾದುವಿನ ಪುಸ್ತಕದೊಳಗೆ ಏನ್ ಬರ್ದಿದೆ ಅದನ್ನ ತಿಳಿಬೇಕು. ಆದ್ರೆ ನಾವು ಆ 5 ಕಲ್ಲುಗಳನ್ನ ಹೆರೋಸೆಸ್ನಿಂದ ಮೊದಲು ಪಡಿಬಹುದು. ಅದು ಹೆರೋಸೆಸ್ಗೆ ಸಿಗ್ಬಿಟ್ರೆ ಜಗತ್ತು ನಾಶವಾಗುತ್ತೆ, ಮುಗ್ದು ಹೋಗುತ್ತೆ. ನಾನಾ ಬುಕ್ನ ಕಾಪಿಯಲ್ಲಿ ತರಿಸಬಹುದು, ಆದ್ರೆ ಮೊದಲು ಹೆರೋಷಸ್ನ ಟೆಂಟ್ನಿಂದ ಹೊರಗೆ ಕರೆಸಬೇಕು. ಐಡಿಯಾ ಮಾಡಿದ್ದಣ್ಣು ಮಹಾರಾಯ. ಇದಂತೂ ನನ್ಗೆ ಚಿಟಿಕೆ ಹೊಡೆಯೋಷ್ಟು ಸುಲಭ. ರುದ್ರ, ಈ ಮ್ಯಾಪ್ ಅಂತೂ ನಮ್ಮ GPS ಸಿಸ್ಟಮ್ ನಂತೆ ಇದೆ. ನೋಡು, ಈ ಡಾಟ್ ನಿಂದ ನಮ್ಮ ಪೊಸಿಷನ್ ಕಾಣಿಸುತ್ತೆ. ಎಷ್ಟು ಸುಂದರವಾದ ಜಾಗೆ ಮತ್ತು ಡೇಂಜರಸ್ ಕೂಡ. ಮನುಷ್ಯರು ಬರ್ತಿದ್ದಾರೆ. ಇವೆಲ್ಲೇನು? ಮನುಷ್ಯರು ಬರ್ತಾ ಇದ್ದಾರೆ. ಮನುಷ್ಯರು ಬರ್ತಾ ಇದ್ದಾರೆ.
ರುದ್ರ ಮಾಡಿದ್ದುಣ್ಣೋ ಮಹಾರಾಯ, ಇವರಂತೂ ಆಕ್ರಮಣಕ್ಕೆ ಸಿದ್ಧರಾದ್ರು. ಅರೇ ಬೆಳಕು, ಎಲ್ರೂ ಹಿಂದಕ್ಕೆ ಬನ್ನಿ. ಇದ್ರೆಲ್ಲ ತೀವ್ರ ಬೆಳಕಿಗೆ ಭಯ ಪಡ್ತಾರೆ. ಇಬಾಯಿಸ್ಕಾ ಬ್ರೈಟ್ ಲೈಟ್ ಕ್ರಿಯೇಟೋ. ಈಗ ನಮ್ಗೆ ಭಯ ಆಗೋಲ್ಲ. ಯಾಕಂದ್ರೆ ಇವ್ರೇ ಪುಕ್ಕಳು. ಓಡ್ಬೇಡಿ, ಹೆದರ್ಬೇಡಿ. ನಾವು ನಿಮ್ಗೇನೋ ಒಂದು ಅಗತ್ಯವಾದನ್ನು ತಿಳಿಸ್ಬೇಕು. ನಾನ್ ಬೆಳಕು ಕಮ್ಮಿ ಮಾಡ್ತಿದ್ದೀನಿ. ಹೊರಗ್ ಬನ್ನಿ. ಕೇಳಿ, ನಾವು ಆ 5 ಕಲ್ಲುಗಳನ್ನು ಹುಡುಕ್ತಿದ್ದೀವಿ. ಅದರಲ್ಲಿ ನಗುವಂತದ್ದೇನಿದೆ? ಇದು ಸತ್ಯ. ಒಂದ್ ವೇಳೆ ನೀವೆಲ್ಲ ಹೆಲ್ಪ್ ಮಾಡಿಲ್ಲ ಅಂದ್ರೆ ಈ ಜಗತ್ತು ನಾಶವಾಗುತ್ತೆ. ನಾಶವಾಗ್ಲಿ ಬಿಡಿ. ನೋಡಿ, ನಮ್ಮ ಬಾಚಾ ಪಿರೋನ ಬರ್ತಿದ್ದಾರೆ. ತಲೆ ತಗ್ಸಿ. ಒಂದ್ ಕಲ್ಲಂತೂ ಇವನ ಎದೆ ಮೇಲೆ ಇದೆ. ಅದು ಭೂಮಿಯ ಶಕ್ತಿಯ ಕಲ್ಲು. ಅದರಲ್ಲಿ ಸ್ಯಾಂಡ್ ಕಾಣಿಸ್ತಿದೆ. ತಲೆ ಎತ್ತಿ. ನಾನ್ ಕೇಳ್ಪಟ್ಟೆ ಜಗತ್ತು ನಾಶವಾಗುತ್ತೆ ಅಂತ. ಇವನ ಬಳಿ 2 ಕಲ್ಲುಗಳಿವೆ. ಕೇಳಿ ಸಂತೋಷವಾಯ್ತು. ಯಾಕೆಂದ್ರೆ ಫೆರೋನ ಎಂದು ಅಳೋದು ಕಲ್ತೇ ಇಲ್ಲ. ಜಗತ್ತು ಇದ್ರೆ ಆಗ್ಲೂ ನಾವು ಖುಷಿಯಲ್ಲಿರ್ತೀವಿ, ಮತ್ತು ಇಲ್ಲಾಂದ್ರೆ ಖುಷಿಯಲ್ಲೇ ಇರ್ತೀವಿ ನಾವು. ನಾನ್ ಸ್ವತಃ ಯೋಚಿಸ್ತಿದ್ದೆ ಇಡೀ ಜಗತ್ತನ್ನ ಹೇಗೆ ನಾಶ ಮಾಡೋದು ಅಂತ. ನೋಡಿ ಸರ್, ಈ ಜಗತ್ತು ನಾಶವಾದ್ರೆ ನಿಮ್ಗೇನ್ ಲಾಭ? ನೀವು ನಾಶವಾಗ್ತೀರಿ. ಮುಗ್ಧ ಹುಡುಗನೇ, ನಾವು ಮೊದಲೇ ನಾಶವಾಗಿದ್ದೀವಿ. ಅದಕ್ಕೆಂದೇ ಈ ರೂಪದಲ್ಲಿದ್ದೀವಿ. ನಾನ್ ಯಾಕೆ ಖುಷಿ ಪಟ್ಟೆ ಅಂದ್ರೆ, ಜಗತ್ತು ನಾಶವಾದ್ರೆ ಕೇವಲ ನನಗೆ ಮಾತ್ರ ಲಾಭವಾಗುತ್ತೆ. ನಾನು ಎಲ್ಲರನ್ನು ಮಮಿಯಾಗಿಸಿ ಎಲ್ಲರ ಮೇಲೆ ಅಧಿಕಾರ ನಡೆಸ್ತೀನಿ. ಇವರನ್ನ ಮುಗಿಸಿಬಿಡ್ರು. ಇದರಿಂದ ಜಗತ್ತನ್ನ ರಕ್ಷಿಸೋ ಇವರ ಕನಸು ಮುಗಿದು ಹೋಗಲಿ. ಮಾಡಿದ್ದುಣ್ಣೋ ಮಹಾರಾಯ, ಇವನ ಹತ್ರ 2 ಕಲ್ಲುಗಳಿವೆ ಮತ್ತು 2 ಬಾಡಿನೂ ಇವೆ. ನನ್ನ ಹತ್ರ ಭೂಮಿ ಮತ್ತು ನೀರಿನ ಶಕ್ತಿಯ ಕಲ್ಲುಗಳಿವೆ. ಅವುಗಳ ಶಕ್ತಿಯಿಂದ ನಾನು ಏನೂ ಮಾಡಬಲ್ಲೆ, ಮತ್ತು ನೀವು ನನ್ನನ್ನು ತಡೆಯೋಕ್ಕಾಗಲ್ಲ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಬಾಚಾ ಪಿರೋನ, ಹಿಂದುಗಡೆಯಿಂದಲೂ ಕೆಲವು ಮನುಷ್ಯರು ಬರ್ತಿದ್ದಾರೆ. ಕೆಲವು ಮನುಷ್ಯರ ಅವ್ರನ್ನ ಬಿಡೋದಿಲ್ಲ. ಅರ್ಧ ಜನ ಆಚೆ ಹೋಗಿ, ಅರ್ಧ ಜನ ಈಚೆ ಹೋಗಿ, ಮತ್ತು ಬಾಕಿ ನನ್ನ ಹಿಂದೆ ಬನ್ನಿ. ಅರೆ, ಎಲ್ರು ಹೊರಟೆ ಬಿಟ್ರು. ನನ್ನ ಹಿಂದೆ ಮುಂದೆ ಯಾರು ಇಲ್ಲ. ಅರೆ ಅರೆ, ನನ್ನನ್ನು ಬಿಟ್ಟು ಎಲ್ರು ಹೋಗ್ಬಿಟ್ರ. ಆಕ್ರಮಣ.
ಮುಗಿಸಿ ಬಿಡ್ತೀನಿ. ಯಾರೂ ಉಳಿಯೋದಿಲ್ಲ. ಈ ಜಗತ್ತೇ ನಾಶವಾಗಿ ಬಿಡುತ್ತೆ. ಸಿಪಾಯಿಗಳೇ, ಇಲ್ಲಿ ಬಂದೆ. ಸೂರ್ಯನನ್ನ ನೋಡ್ಬೇಡ್ರು. ಇವರನ್ನೆಲ್ಲ ಮುಗಿಸಿ ಬಿಡಿ. ಹೋಗಿ. ಎಲ್ಲಿ ಹೋದ್ರು ಕಲ್ಲುಗಳು. ಸಿಕ್ಬಿಡ್ತು ನೀರಿನ ಶಕ್ತಿಯ ಕಲ್ಲು. ಸಿಕ್ಕಿಬಿಡ್ತು ಭೂಮಿಯ ಶಕ್ತಿಯ ಕಲ್ಲು. ಬೇಡ, ನನ್ನ ಎರಡು ಕಲ್ಲುಗಳು. ನಾನು ಯಾರನ್ನೂ ಬಿಡೋದಿಲ್ಲ. ಅರೆ ಇಲ್ಲಿ ನೋಡಿ, ಈ ಕಲ್ಲು ಚಿಕ್ಕದು ಆಗುತ್ತೆ. ರುದ್ರ, ನೀನ್ ಮಾಡಿದ ಉಪಾಯ ಡಿಜಿಟಲ್ ಬುಕ್ ಮಾಡೋಕೆ ಅದು ಈಗ ಉಪಯೋಗವಾಗುತ್ತೆ. ಇಲ್ಲ ಅಂದ್ರೆ ನಮ್ಗೆ ಮುಂದಿನ ಒಗಟು ಸಿಗ್ತಿರ್ಲಿಲ್ಲ. ರುದ್ರ, ನಿನಗಿದು ನೀರಿನ ಶಕ್ತಿಯುಳ್ಳ ಕಲ್ಲು ಸಿಕ್ಕಿದೆ. ನೀನಿದನ್ನ ಪುಸ್ತಕದ ಪುಟದೊಳಗೆ ಇಟ್ಬಿಡು. ನಮ್ಗೆ ಮುಂದಿನ ಕಲ್ಲಿನ ಸುಳಿವು ಸಿಗುತ್ತೆ. ಹೆರೋಷಿಯಸ್ ಖುಷಿಯಾದ. ಹೆರೋಷಿಯಸ್ ಖುಷಿ ಪಟ್ರೆ ನೀವು ಖುಷಿ ಆಗ್ತೀರಾ? ಆದ್ರೆ ನನಗೊಂದು ಮಾತಾರ್ಥವಾಗ್ತಿಲ್ಲ. ಆ ಹುಡುಗ ಯಾವುದ್ರ ಮೇಲೆ ಸವಾರಿ ಮಾಡ್ತಿದ್ನೋ ಯಾವುದೇ ಪ್ರಾಣಿ ಅದನ್ನ ಎಳಿತಿರ್ಲಿಲ್ವಲ್ಲ. ಹೆರೋಸೆಸ್ ಅವ ಜಾದೂಗಾರ, ಒಬ್ಬ ಮಹಾನ್ ಜಾದೂಗಾರ. ಅವ ಏನೂ ಮಾಡ್ಬೋದು. ಹೋಗ್ತಾನೆ ಬೇಗ. ಅರೆ ಇದೇನಾಗ್ತಿದೆ? ಈಚಕ್ ದಾನ ಬೀಚಕ್ ದಾನ ದಾನೇ ऊपर ದಾನ. ಹೊಂಚು ಹಾಕಿ ಕೂತಿದ್ದಾನೆ ಚತುರ. ಅವನು ಈ ಕಾಳನ್ನು ತಿನ್ಬೇಕು. ಈಚಕ್ ದಾನ ಬೀಚಕ್ ದಾನ ದಾನೆ ಉಪರ್ ದಾನ ಸರಿ ಹೋಯ್ತು. ಆದ್ರೆ ಹೊಂಚು ಹಾಕಿ ಕೂತ ಚತುರ ಅಂದ್ರೆ ಏನರ್ಥ? ಬಹುಶಃ ತಪ್ಪಿ ಚತುರ ಬಂದಿರ್ಬೇಕು. ಹೊಂಚುವಾಗಿ ಕೂತವ ಶಿಕಾರಿ ಅಂತ ಬರೀಬೇಕಿತ್ತು. ಯಾಕಂದ್ರೆ ಈ ರೀತಿ ಹೊಂಚು ಹಾಕಿ ಶಿಕಾರಿಯೇ ಕೂತಿರ್ತಾನೆ. ಚತುರ ಶಿಕಾರಿ ಅಂತೂ ಅಲ್ಲ. ಚತುರ ಯಾವುದೋ ಹೆಸರಿರ್ಬೇಕು. ಬಾಬಾದೀನ್ ಸರ್ ಯೋಚಿಸಿ, ಚತುರ ಅಂತ ಯಾರ್ದೇ ಹೆಸರಿರ್ಬಹುದು. ಹಾ ಇದೆ. ಚತುರ ಒಬ್ಬ ಬಾದ್ಶಾನ ಹೆಸರಾಗಿತ್ತು. ಆದ್ರೆ ಅವನ ಪಟ್ಟಣದ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅವ ಒಬ್ಬ ಒಳ್ಳೆ ಬಾದ್ಶಾನಾಗಿದ್ದ. ಇದನ್ನ ಎಷ್ಟೋ ಸಲ ಕೇಳಿದ್ದೀನಿ. ಬಾದ್ಶಾನಿದ್ರೆ ಶಕೀರ್ನಂತವ್ರು. ಹಾಗಾದ್ರೆ ಮೂರನೇ ಕಲ್ಲು ಅದೇ ಸಿಟಿಯಲ್ಲಿದೆ. ಶಾಕೀರ್ ಬಾದ್ಶಾ ಇದ್ದಲ್ಲೇ. ಈಗ ಪತ್ತೆ ಹಚ್ಚಬೇಕು ಆ ಸಿಟಿಯಲ್ಲಿದೆ ಅಂತ. ಪತ್ತೆ ಹಚ್ಚುವ ಅಗತ್ಯ ಏನಿದೆ? ಈ ಬುಕ್ ಅನ್ನ ನೋಡಿ. ನಾವೀಗ ನಾರ್ತ್ ದಿಶೆಗೆ ಹೋಗ್ಬೇಕು. ನಡೀರಿ. ಮತ್ತೆ ಆಶೆ ಇಡಿ ಹೆರೋಷಿಯಸ್ ನಮ್ಗೆ ಸಿಗ್ಬಾರದಂತ. ರುದ್ರ, ನಿನ್ನ ದೇಶದ ಸವಾರಿ ಇನ್ನು ನಡೆಯಲ್ಲ. ಹದ್ದು ನರಿಗಳು ಅದನ್ನು ಕೆಡಿಸಬಹುದು.
ಈ ಮರಳುಗಾಡಲ್ಲಿ ಒಂಟೆ ಮಾತ್ರ ವೇಗವಾಗಿ ಓಡುವುದು. ನೀನು ನಿನ್ನ ಜಾದುವಿನಿಂದ ಒಂಟೆ ಸೃಷ್ಟಿಸು. ಮರಳುಗಾಡಲ್ಲಿ ಒಂಟೆ ಮಾತ್ರ ವೇಗವಾಗಿ ಓಡುತ್ತೆ. ಸಿಪಾಯಿಸ್ಕಾ ಕ್ಯಾಮಲ್ ಕ್ರಿಯೇಟೋ. ನೀವೆಲ್ಲರೂ ನಿಷ್ಪ್ರಯೋಜಕರು ಕಣೋ. ಒಂದು ಒಗಟಿನ ಅರ್ಥ ಹುಡುಕೋಕಾಗ್ತಿಲ್ವಲ್ರೋ? ಆ ಹುಡುಗನ್ನ ಕಂಡು ಹಿಡೀರಿ ಆ ಹುಡುಗನ್ನ. ಅವನು ಅರ್ಥ ಹುಡುಕಿರ್ಲೇಬೇಕು. ಆಗ ನಮ್ಮ ಕೆಲ್ಸನೂ ಆಗ್ಬಿಡುತ್ತೆ. ಪತ್ತೆ ಹಚ್ಚಿರೋ. ನನ್ ತಲೆನೇ ನರಿಯಂತಲ್ಲ, ನನ್ನ ಬುದ್ಧಿನೂ ನರಿಯಂತೆ ಚುರುಕಾಗಿದೆ. ಈಗಲೇ ಪತ್ತೆ ಹಚ್ಚಿ ಬಿಡ್ತೀನಿ. ಅವ್ರು ಸಿಕ್ಬಿಟ್ರು. ಆ ದಿಕ್ಕಿನಲ್ಲಿ ಒಂದು ಪಟ್ಟಣವಿದೆ. ನನ್ ಗೊತ್ತಾಯ್ತು. ಅವರು ಗಜೋಬಾಗೆ ಹೋಗ್ತಿದ್ದಾರೆ. ಆದ್ರೆ ಅವರು ಅಲ್ಲಿ ಹೋಗಿ ತಲುಪುವವರೆಗೆ ಅವರನ್ನ ತಡಿಬೇಕು. ಇದ್ಯಾವ ಹೊಸ ಅಡಚಣೆ ಎದುರಾಯ್ತು? ಅರೆ ಮಾಡಿದ್ದು ಮಹಾರಾಯ, ಇದು ಬೆನ್ನೆ ಬಿಡ್ತಿಲ್ಲ. ಕತೆ ಮುಗಿತು ಅನ್ಸುತ್ತೆ. ಅರೆ ರುದ್ರ, ಕಾಪಾಡ್ಕೋ. ಈಗ ಈ ಕಲ್ಲನ್ನು ಉಪಯೋಗಿಸಬೇಕಾಗುತ್ತೆ. Friends, problem solved. Watch India's largest kids library only on Jio Hotstar. Download the app now.